ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದಬೇಕಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದೇ ರೀತಿಯಾಗಿ ಇದು PSI ಮತ್ತು KS PSI ಆಗಲಿ, KAS ಆಗಲಿ, ಮತ್ತು ಈಗ ಮುಂಬರುವ ಪೊಲೀಸ್ ಎಕ್ಸಾಮ್ ಆಗಲಿ, ವಿವಿಧ ರೀತಿಯ ಎಕ್ಸಾಮ್ಗಳಿಗೆ, ಅದೇ ರೀತಿಯ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಾದ RRB ಆಗಿರ್ಬೋದು ಮತ್ತು ವಿವಿಧ ರೀತಿಯ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಾದಂಥ RRB ಆಗಿರಲಿ, RRB ಗ್ರೂಪ್ ಡಿ ಆಗಿರಲಿ, ಅದೇ ರೀತಿಯಾಗಿ SSC GD ಆಗಿರಲಿ, SSC GD ಎಕ್ಸಾಮ್ ಆಗಿರಲಿ, ಇವಕ್ಕೆಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುವಂಥ ಪ್ರಶ್ನೆಗಳನ್ನು ಇವತ್ತಿನ ಪ್ರಶ್ನೆ ಸೆಷನ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಪ್ರಶ್ನೆಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ನೀವೆಲ್ಲರೂ ಆನ್ಸರ್ಗಳನ್ನು ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಪ್ರಥಮವಾದ ಕ್ವಶನ್ ಈ ಥರದ ಪ್ರಥಮವಾದ ಕ್ವಶನ್ ಯಾವುದು ಅಂತಂದರೆ 1920-22ರಲ್ಲಿ ಆರಂಭವಾದ ಹೋರಾಟ ಯಾವುದು? ಹಾಗಾದರೆ ದಂಡಿ ಯಾತ್ರೆ, ಆಪ್ಷನ್ ಎ ದಂಡಿ ಯಾತ್ರೆ, ಆಪ್ಷನ್ ಬಿ ಖಿಲಾಫತ್ ಚಳವಳಿ, ಆಪ್ಷನ್ ಸಿ ನಿರಾಕರಣ ಚಳವಳಿ, ಆಪ್ಷನ್ ಡಿ ಸೈಮನ್ ತಿರಸ್ಕಾರ ಅಂತ ಐತಿ. ಹಾಗಾದರೆ ಬೇಗ ಬೇಗ ಆನ್ಸರ್ಗಳನ್ನು ಮಾಡಿ. ಓಕೆ, ಹಾಗಾದ್ರೆ ಇದರೊಳಗೆ ಸರಿ ಉತ್ತರ ಯಾವುದು? ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನಿರಾಕರಣ ಚಳವಳಿ. ಓಕೆ, ನಿರಾಕರಣ ಚಳವಳಿ ಆನ್ಸರ್ ಆಗುತ್ತೆ. ಹಾಗಾದ್ರೆ ಈ ಕಡೆ ಕೊಡಿ. ಗಾಂಧೀಜಿಯವರು ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ 1915ಕ್ಕೆ ದಕ್ಷಿಣ ಆಫ್ರಿಕಾದಿಂದ ಬರ್ತಾರೆ. ಎಲ್ಲಿದಿಂದ? ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಭಾರತಕ್ಕೆ ಬಂದಿದ್ದು ಜನವರಿ 9ನೇ ತಾರೀಕು. ಹೌದಾ? ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮೊಟ್ಟ ಮೊದಲು ಬಂದ ನಂತರ ಇವರು ಭಾರತವನ್ನು ಅಡ್ಡಾಡ್ತಾರೆ. ಇವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಇವರಿಗೆ ಭಾರತವನ್ನು ಅಡ್ಡಾಡು ಅಂತ ಹೇಳಿ, ಸ್ವಲ್ಪ ಭಾರತವನ್ನು ತಿರುಗಾಡಿ ಬರ್ರಿ, ಪ್ರವಾಸ ಮಾಡಿರಿ, ಆನಂತರ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ಯಾರ, ಒಂದು ಗಾದೆ ಮಾತದ, ದೇಶವನ್ನು ಸುತ್ತಿ ನೋಡು, ಕೋಶವನ್ನು ಓದಿ ನೋಡು. ಅದೇ ರೀತಿಯಾಗಿ ಗಾಂಧೀಜಿ ಇಡೀ ಭಾರತವನ್ನು ಒಂದು ರೀತಿಯಾಗಿ ಪರ್ಯಟನೆ ಮಾಡ್ತಾರೆ. ಅದಾದ ನಂತರ ಇವರು ಮಾಡಿದ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವುದು ಅಂತಂದ್ರೆ 1917. ಯಾವುದು? ಚಂಪಾರಣ್ಯ ಸತ್ಯಾಗ್ರಹ. ಚಂಪಾರಣ್ಯ ಸತ್ಯಾಗ್ರಹವನ್ನು ಮೊಟ್ಟ ಮೊದಲ ಸತ್ಯಾಗ್ರಹ. ಅದಾದ ನಂತರ 1918 ಯಾವುದು? ಹತ್ತಿಗಿರಣಿ ಚಳವಳಿ ಅಥವಾ ಅಹಮದಾಬಾದ್ ಅಥವಾ ಹತ್ತಿಗಿರಣಿ ಚಳವಳಿ ಅಂತ ಮಾಡ್ತಾರೆ. ಇದಾದ ನಂತರ ಇವರು ಮಾಡಿದ ಹಲವಾರು ಚಳವಳಿಗಳಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಚಳವಳಿ 1919ರಲ್ಲಿ ಏನು ನಡೀತಿದ್ರೆ ಇಂಪಾರ್ಟೆಂಟ್, ಇದು ಆನ್ಸರ್ ಸರಿಯಾಗಿದೆ, ಸಿ. 1919ರಲ್ಲಿ ರೌಲಟ್ ಆ್ಯಕ್ಟ್ ಅಂತ ಬರ್ತದೆ, ರೌಲತ್ ಕಾಯ್ದೆ. ಇದನ್ನು ವಿರೋಧವಾಗಿ 1919ರೊಳಗೆ ಜಲಿಯನ್ ವಾಲಾಬಾಗ್ ಅಂತ ನಡೀತದೆ. ಜಲಿಯನ್ ವಾಲಾಬಾಗ್ ಕದನ. ಇದು ಪಂಜಾಬ್ದ ಅಮೃತ್ಸರದೊಳಗೆ ಐತಿ. ಎಲ್ಲಿ? ಪಂಜಾಬಿನ ಅಮೃತ್ಸರದೊಳಗೆ ಬರ್ತೈತಿ. ಈ ಕದನ ಆದ ನಂತರ ಪ್ರಮುಖವಾಗಿ ಭಾರತದಲ್ಲಿ ಪ್ರಮುಖವಾದ ಕದನ ಇದು ಹತ್ಯಾಕಾಂಡ ನಡೆದಿದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದಾದ ನಂತರ 1920ರಲ್ಲಿ ಗಾಂಧೀಜಿಯವರು ಏನು ಮಾಡ್ತಾರೆ? 1920ರಿಂದ ಇವರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. 1920ರಲ್ಲಿ 20ರಿಂದ 22ರವರೆಗೆ ಅಸಹಕಾರ ಚಳವಳಿ, ಅದಕ್ಕೆ ನಿರಾಕರಣ ಚಳವಳಿ ಅಂತ ಕರೀತಾರೆ. ಈ ನಿರಾಕರಣ ಚಳವಳಿಯನ್ನು ಕೈಬಿಟ್ಟಿದ್ದು 1922ರೊಳಗೆ ಚೌರಿ ಚೌರ ಎಂಬ ಘಟನೆ ನಡೆದಿದೆ. ಈ ಚೌರಿ ಚೌರ ಘಟನೆಯಿಂದನೇ ಗಾಂಧೀಜಿಯವರು ಈ ಚಳವಳಿಯನ್ನು ಹಿಂತೆಗೆದುಕೊಳ್ತಾರೆ. ಹೌದಾ? ಈ ಚೌರಿ ಚೌರ ಎಂಬ ಪ್ಲೇಸ್ ಉತ್ತರ ಪ್ರದೇಶ ಒಳಗೆ ಕಂಡುಬರ್ತದೆ. ಇಲ್ಲಿ ಪ್ರಮುಖವಾಗಿ 22 ಜನರ ಪೊಲೀಸರ ಸಜೀವ ದಹನವನ್ನು ಮಾಡಲಾಗ್ತದೆ. ಇದೇ ಕಾರಣದಿಂದ ಗಾಂಧೀಜಿ ಈ ಹೋರಾಟದಿಂದ ಹಿಂಜರಿತಾರೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಕ್ಕಿಂತ ಮುಂಚಿತವಾಗಿ ನೋಡ್ರಿ. ಓಕೆ, ಅದೇ ರೀತಿಯಾಗಿ ಗಾಂಧೀಜಿಯವರು ಮೊಟ್ಟ ಮೊದಲ ಸತ್ಯಾಗ್ರಹ 1917ರ ಪ್ರಥಮ ಸ್ವಾತಂತ್ರ್ಯ 1917ರ ಚಂಪಾರಣ್ಯ ಸತ್ಯಾಗ್ರಹ ಆಗಲಿ, ಯಾವುದು? 1917ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, 1917ರ ಚಂಪಾರಣ್ಯ ಸತ್ಯಾಗ್ರಹ, 1918ರ ಅಹಮದಾಬಾದ್ ಹತ್ತಿಗಿರಣಿ ಚಳವಳಿ, 1919ರ ರೌಲತ್ ಕಾಯ್ದೆ, 1919ರ ಜಲಿಯನ್ ವಾಲಾಬಾಗ್, 1919ರ ಹಂಟರ್ ಆಯೋಗ, 1920-22 ತನಕ ಚಂಪಾರಣ್ಯ ಅಸಹಕಾರ ಚಳವಳಿ, 1930 ದಂಡಿ ಸತ್ಯಾಗ್ರಹ, 1940 ಆಗಸ್ಟ್ ಕೊಡುಗೆ, 1942 ಪ್ರಮುಖವಾಗಿ ಭಾರತ ಬಿಟ್ಟು ತೊಲಗಿ,
1946 ಕ್ಯಾಬಿನೆಟ್ ಆಯೋಗ, ಹೌದಾ. 1947 ಭಾರತ ಸ್ವತಂತ್ರ ಆಗ್ತದೆ. ಓಕೆ, ಇಲ್ಲಿವರೆಗೆ ಇದನ್ನು ಏನು ಮಾಡಿರಿ ತಿಳಿದುಕೊಳ್ಳಿ. ನಂತರ ನೆಕ್ಸ್ಟ್ ಹೋಗೋಣ ಕ್ಲಾಸ್. ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ 44ನೇ ತಿದ್ದುಪಡಿಯ ಮೂಲಕ ಯಾವ ಹಕ್ಕನ್ನು ತೆಗೆದುಹಾಕಲಾಯಿತು? ಶಿಕ್ಷಣ ಹಕ್ಕು, ಆಸ್ತಿ ಹಕ್ಕು, ಜೀವಿಸುವ ಹಕ್ಕು, ಮತದಾನದ ಹಕ್ಕು. ಓಕೆ, ಹಾಗಾದರೆ ಇದರೊಳಗೆ ಆನ್ಸರ್ ಮಾಡಿರಿ. 44ನೇ ತಿದ್ದುಪಡಿಯ ಮೂಲಕ ಯಾವ ಹಕ್ಕನ್ನು ತೆಗೆದುಹಾಕಲಾಯಿತು? ಸರಿ ಉತ್ತರ ಆಸ್ತಿ ಹಕ್ಕು. ಸರಿ ಉತ್ತರ ಯಾವುದು? ಆಸ್ತಿ ಹಕ್ಕು ಆಗ್ತದೆ. ಹಾಗಾದ್ರೆ ಆಸ್ತಿ ಹಕ್ಕನ್ನು ಎಷ್ಟರೊಳಗೆ? 1976 ಆಸ್ತಿ ಹಕ್ಕನ್ನು ಏನು ಮಾಡ್ಯಾರ? 44ನೇ ತಿದ್ದುಪಡಿಯ ಪ್ರಕಾರ ಭಾರತ ಸಂವಿಧಾನದಿಂದ ಇದರೊಳಗೆ ತಿದ್ದುಪಡಿಯ ಮೂಲಕ ಇದನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗುತ್ತದೆ. ಇಲ್ಲಿಂದ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿ ಸಂವಿಧಾನದೊಳಗೆ ಮತ್ತೆ ಸೇರ್ಪಡೆ ಮಾಡ್ತಾರೆ 300A. ಹೌದಾ, ಇದೊಂದು ನೆನಪಿರಲಿ. ಆದರೆ ಭಾರತದ ಸಂವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಸ್ವಲ್ಪ ಮಾಹಿತಿಯೊಳಗೆ ಇಂಪಾರ್ಟೆಂಟ್, ಭಾರತದೊಳಗೆ ಒಂದು ಭಾರತ ಸಂವಿಧಾನಕ್ಕೆ ಪೀಠಿಕೆ ಅಂತ ಕಂಡು ಬರ್ತದೆ. ಅದಾ, ನೆಕ್ಸ್ಟ್ ಭಾಗಗಳು ಅಂತ ಬರ್ತವೆ. ಭಾಗಗಳು ಸಂವಿಧಾನದಲ್ಲಿ 22 ಭಾಗಗಳಿದ್ದು, ಈಗ 25 ಭಾಗಗಳಿದಾವೆ. ಅನುಸೂಚಿಗಳು ಮೊದಲು 8 ಇದ್ದು, ಈಗ ಎಷ್ಟಿದಾವೆ? 12 ಅನುಸೂಚಿಗಳಿದಾವೆ. ತಿದ್ದುಪಡಿಗಳು ಮೊದಲು ಯಾವುದೇ ತಿದ್ದುಪಡಿಗಳು ಇರಲಿಲ್ಲ. 1951ರಿಂದ ತಿದ್ದುಪಡಿಗಳು ಸ್ಟಾರ್ಟ್ ಆದವು. ಆವಾಗ ತಿದ್ದುಪಡಿ ಆಗಿದ್ದು ಇಲ್ಲಿವರೆಗೆ 106 ತಿದ್ದುಪಡಿಗಳಾಗ್ಯಾವ. ಓಕೆ, ಅದೇ ರೀತಿಯಾಗಿ ಮತ್ತು ನೆಕ್ಸ್ಟ್ ಭಾರತದಲ್ಲಿ ಪ್ರಮುಖವಾದ ಮೊದಲ ತಿದ್ದುಪಡಿಯಾಗಿದ್ದು 1951ರೊಳಗೆ ಭೂ ಸುಧಾರಣೆ ಬಗ್ಗೆ ಪ್ರಮುಖವಾಗಿ ಮೊದಲನೇ ತಿದ್ದುಪಡಿ ಆಗ್ತದೆ. ನೆಕ್ಸ್ಟ್ ಇದಾದ ನಂತರ ಭಾಳಷ್ಟು ತಿದ್ದುಪಡಿಗಳ ಬಗ್ಗೆ ಮಾತಾಡೋಣ. ಮತ್ತು 21ನೇ ತಿದ್ದುಪಡಿ ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯಾಗಿ ಸೇರ್ಪಡೆ ಮಾಡಿರುತ್ತದೆ. ಅದಾದ ನಂತರ ಮತ್ತು 42ನೇ ತಿದ್ದುಪಡಿ, ಇದಕ್ಕೆ ಮಿನಿ ಸಂವಿಧಾನ ಅಂತ ಕರೀತಾರೆ. ಮಿನಿ ಸಂವಿಧಾನ. ಅದೇ ರೀತಿಯಾಗಿ ನೆಕ್ಸ್ಟ್ 52ನೇ ತಿದ್ದುಪಡಿ ಆಗಲಿ, ಇದು ಪಕ್ಷಾಂತರ ನಿಷೇಧ ಬಗ್ಗೆ ತಿಳಿಸ್ತದೆ. ಓಕೆ, ನೆಕ್ಸ್ಟ್ ಇದಾದ ನಂತರ ವಿಶೇಷವಾಗಿ 61ನೇ ತಿದ್ದುಪಡಿ ವಯಸ್ಕ ಮತದಾನದ ಬಗ್ಗೆ ತಿಳಿಸ್ತದೆ. ಅಂದ್ರೆ 18 ವಯಸ್ಸಿದ್ದದ್ದು 21ನೇ ವಯಸ್ಸಿಗೆ ಏರಿಸ್ತಾರೆ ಮತದಾನದ ವಯಸ್ಸನ್ನು. ನೆಕ್ಸ್ಟ್ ಅದೇ ರೀತಿಯಾಗಿ 69ನೇ ತಿದ್ದುಪಡಿ, ಇದು ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಮಾಡ್ತದೆ. ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡ್ತದೆ. ಇದಾದ ನಂತರ ಮತ್ತು ನೆಕ್ಸ್ಟ್ ತಿದ್ದುಪಡಿ, ಇಂಪಾರ್ಟೆಂಟ್ ತಿದ್ದುಪಡಿ ಯಾವುದು ಅಂತಂದ್ರೆ 86ನೇ ತಿದ್ದುಪಡಿ. ಇದು 6 ವರ್ಷದಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ತಿಳಿಸ್ತದೆ. ಇದು ತಿಳಿಸ್ತದೆ 86ನೇ ತಿದ್ದುಪಡಿ. ನೆಕ್ಸ್ಟ್ ಅದೇ ರೀತಿಯಾಗಿ 91ನೇ ತಿದ್ದುಪಡಿ, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ 15%ಗಿಂತ ಏನು ಮಾಡೋದು? ಯಾವುದೇ ರೀತಿಯ ಮಂತ್ರಿಮಂಡಲದ ಹುದ್ದೆ ಹೆಚ್ಚಿಗೆ ಆಗಬಾರ್ದು, ಇಷ್ಟೇ ಇರಬೇಕು ಅಂತ ತಿಳಿಸ್ತದೆ. ನೆಕ್ಸ್ಟ್ ಅದೇ ರೀತಿ 92ನೇ ತಿದ್ದುಪಡಿ ಒಂದು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ 100ನೇ ತಿದ್ದುಪಡಿ, ಬಾಂಗ್ಲಾದೇಶದ ಕೆಲವು ಪ್ರದೇಶಗಳನ್ನು ಭಾರತಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಭಾರತದಲ್ಲಿರುವ ಕೆಲವು ಬಾಂಗ್ಲಾದೇಶ ಪ್ರದೇಶಗಳನ್ನು ಅವರಿಗೆ ಬಿಟ್ಟುಕೊಳ್ಳಲಾಗ್ತದೆ. ಭಾರತ ಮತ್ತು ಬಾಂಗ್ಲಾದೇಶದ ಪ್ರದೇಶಗಳ ಬಗ್ಗೆ ತಿಳಿಸ್ತದೆ. ಅದೇ ರೀತಿಯಾಗಿ 101ನೇ ತಿದ್ದುಪಡಿ GST ಬಗ್ಗೆ ತಿಳಿಸ್ತದೆ. 102ನೇ ತಿದ್ದುಪಡಿ, 103ನೇ ತಿದ್ದುಪಡಿ, 104ನೇ ತಿದ್ದುಪಡಿ, 105, 106 ಬಗ್ಗೆ ಕಮೆಂಟ್ಗಳನ್ನು ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗಳನ್ನ ನೋಡ್ಕೊತಾ ಹೋಗೋಣ. ಓಕೆ, ಆಲ್ ಆಫ್ ಯು. ವರ್ಷದಲ್ಲಿ ಜಾರಿ ಆಯಿತು? ನೆಕ್ಸ್ಟ್ ಕ್ವಶನ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯು ಯಾವ ವರ್ಷದಲ್ಲಿ ಜಾರಿ ಆಯಿತು? ಆಪ್ಷನ್ ಎ 1972, 1982, 1973, 1986. ಪ್ರಶ್ನೆಗೆ ಆನ್ಸರ್ಗಳನ್ನು ಮಾಡಿ. ಓಕೆ, ಸರಿ ಉತ್ತರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿ ಆಯಿತು ಅಂತಂದ್ರೆ ಆಪ್ಷನ್ ಎ 1972ರಲ್ಲಿ ಏನಾಯಿತು? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರ್ತದೆ. ಅದೇ ರೀತಿ ಭಾರತದಲ್ಲಿ
ಕೆಲವಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. 1973 ಏನು ಬಂತು, 1972 ಇದು 1972ರಲ್ಲಿ ಏನಿತ್ತು, ಅತಿ ಹೆಚ್ಚು ಭಾರತದಲ್ಲಿ ಸಿಂಹಗಳು ಕಂಡುಬರ್ತಿದ್ವು. ಅದಾದ 1973ರಲ್ಲಿ ಇದು ಮೊದಲ ರಾಷ್ಟ್ರೀಯ ಪ್ರಾಣಿ ಅಂತ ಕರಿತಿದ್ರು, ರಾಷ್ಟ್ರೀಯ ಪ್ರಾಣಿ. ಇದಾದ ನಂತರ ಹುಲಿ ಯೋಜನೆ, ಟೈಗರ್ ಪ್ರೊಜೆಕ್ಟ್ ಟೈಗರ್, ಹುಲಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಹುಲಿ ಯೋಜನೆ ಅದೇ ರೀತಿಯಾಗಿ ಭಾರತದಲ್ಲಿ ಯಥೇಚ್ಛವಾಗಿ ಸಿಂಹಗಳು ಕಂಡುಬರುವುದರಿಂದ ಅತಿ ಹೆಚ್ಚು ಹುಲಿಗಳನ್ನು ಅತಿ ಅಳಿವಿನಂಚಿಲಿರುವ ಪ್ರಾಣಿಯಾಗಿತ್ತು. ಅದರ ಕಾರಣವಾಗಿ ಹುಲಿ ಯೋಜನೆಯನ್ನು ಜಾರಿಗೆ ತಂದರು. ಆಗಿನ ಪ್ರಧಾನಿ 19ರಿಂದ ಹುಲಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡುಬರ್ತವೆ. ನೆಕ್ಸ್ಟ್ ಕರ್ನಾಟಕ, ನೆಕ್ಸ್ಟ್ ಉತ್ತರಾಖಂಡ್ 785 ಹುಲಿಗಳು ಮಧ್ಯಪ್ರದೇಶದೊಳಗೆ ಕಂಡು ಬಂದರೆ, ಕರ್ನಾಟಕದೊಳಗೆ 563 ಹುಲಿಗಳು ಕಂಡುಬರ್ತವೆ. ಅದೇ ರೀತಿಯಾಗಿ ಉತ್ತರಾಖಂಡ್ ರಾಜ್ಯದೊಳಗೆ 560 ಹುಲಿಗಳು ಕಂಡುಬರ್ತಾವೆ. ಮತ್ತು ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಶ್ರೀಶೈಲಂ, ಅತಿ ಚಿಕ್ಕ ಬೋರ್ ಎಂಬ ಹುಲಿ ಸಂರಕ್ಷಣಾ ತಾಣ ಇದೆ. ಓಕೆ, ನೆಕ್ಸ್ಟ್ ವನ್ಯಜೀವಿ ಸಂರಕ್ಷಣಾ ತಾಣಗಳಲ್ಲಿ ಇಂಪಾರ್ಟೆಂಟು ಒಂದು ಆನೆ ಸಂರಕ್ಷಣಾ ತಾಣಗಳು, ಹುಲಿ ಸಂರಕ್ಷಣಾ ತಾಣಗಳು, ಕೆಲವಷ್ಟು ಜಲಚರ ಪ್ರಾಣಿಗಳ ಸಂರಕ್ಷಣೆ, ಅದೇ ರೀತಿ ಉಭಯವಾಸಿಗಳು, ಭಾಳಷ್ಟು ಪ್ರಾಣಿಗಳನ್ನು ಸಂಕುಲವನ್ನು, ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ ಆ್ಯಂಡ್ ಎಲಿಫೆಂಟ್ ರಿಸರ್ವ್, ಹೀಗೆ ಭಾಳಷ್ಟು ರಿಸರ್ವ್ಗಳನ್ನು, ಪಕ್ಷಿಧಾಮಗಳನ್ನು ಮಾಡಲಾಗಿದೆ. ಓಕೆ, ಘಿರಾಣ ಆ್ಯಂಡ್ ಪೂರ್ಣ ರಿವರ್ಸ್ ಆರ್ ಟ್ರಿಬ್ಯೂಟರೀಸ್ ಆಫ್ ವಿಚ್ ರಿವರ್ ಅಂತ ಕ್ವಶನ್ ಅದ. ಏನು ಕ್ವಶನ್ ಅದ ಪ್ರಶ್ನೆ? ಘಿರಾಣ, ಪೂರ್ಣ ರಿವರ್ಸ್ ಆರ್ ಟ್ರಿಬ್ಯೂಟರೀಸ್ ಆಫ್ ವಿಚ್ ರಿವರ್? ಗೋದಾವರಿ, ತಪತಿ, ನರ್ಮದಾ, ಕೃಷ್ಣ. ಅಂದರೆ ಕ್ವಶನ್ ಏನು, ಘಿರಣ ಮತ್ತು ಪೂರ್ಣ ಇವ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ? ಒಂದು ಗೋದಾವರಿ, ತಪತಿ, ನರ್ಮದಾ, ಕೃಷ್ಣ. ಅದರ ಸರಿ ಉತ್ತರ ಯಾವುದು ಅಂತಂದ್ರೆ ತಪತಿ. ಸರಿ ಉತ್ತರ ಯಾವುದು? ತಪತಿ. ಓಕೆ, ಈ ತಪತಿ ಇದಕ್ಕೆ ಸೂರ್ಯನ ಮಗಳು ಅಂತ ಕರೀತಾರೆ, ಸೂರ್ಯನ ಮಗಳು. ಈ ನದಿ ಹುಟ್ಟುವುದು ಎಲ್ಲಿ ಅಂತ ಕೇಳ್ಬೋದು. ತಪತಿ ರಿವರು ಪ್ರಮುಖವಾಗಿ ಸಾತ್ಪುರ ಪರ್ವತಗಳಲ್ಲಿ ಜನಿಸ್ತದೆ. ಈ ಸಾತ್ಪುರ ಪರ್ವತಗಳಾದ ಇಂಪಾರ್ಟೆಂಟ್, ಸಾತ್ಪುರ ಪರ್ವತಗಳಲ್ಲಿ ಮುಲ್ತಾಯಿ ಎಂಬಲ್ಲಿ ಹುಟ್ಟುತ್ತದೆ. ಎಲ್ಲಿ ಹುಟ್ಟುತ್ತದೆ? ಮುಲ್ತಾಯಿ ಎಂಬಲ್ಲಿ ಈ ನದಿ ಜನಿಸುತ್ತದೆ. ಅದರ ಮುಲ್ತಾಯಿಯಲ್ಲಿ ಜನಿಸುವ ನದಿ ಯಾವುದು ಅಂತಂದರೆ ತಪತಿ ನದಿ. ಇದಕ್ಕೆ ಹರಿದು ಬರುವಾಗ ಸೂರತ್ ನಗರದ ಮೇಲೆ ಹರಿದು ಹೋಗುತ್ತದೆ. ಯಾವ ನದಿ? ತಪತಿ ನದಿ. ಹಾಗಾದ್ರೆ ಈ ಕಡೆ ಸಾತ್ಪುರ ಪರ್ವತಗಳು ಇಂಪಾರ್ಟೆಂಟು. ಇಲ್ಲಿ ನೋಡ್ರಿ, ಒಂದು ಈ ಕಡೆ ಸಾತ್ಪುರ ಪರ್ವತಗಳು ಅಂತ ತಗೋರಿ, ಈ ಕಡೆನೂ ಕೂಡ ವಿಂಧ್ಯ ಪರ್ವತಗಳು, ಈ ಕಡೆ ವಿಂಧ್ಯ ಪರ್ವತಗಳು, ಈ ಕಡೆ ಸಾತ್ಪುರ ಪರ್ವತಗಳು. ಅದೇ ರೀತಿಯಾಗಿ ಮಧ್ಯದಿಂದ ಹರಿಯುವ ನದಿ ಯಾವುದಂದ್ರೆ ನರ್ಮದಾ ರಿವರ್. ಯಾವ ನದಿ ಹರಿತದ? ನರ್ಮದಾ ರಿವರ್ ಹರಿತದ. ನರ್ಮದಾ ರಿವರ್ ಹರಿತದ. ಇದು ಮೈಕಲ್ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ಮೈಕಲ್ ಶ್ರೇಣಿಯ ಇಂಪಾರ್ಟೆಂಟ್, ಎಲ್ಲಿ ನರ್ಮದಾ ಹುಟ್ಟುತ್ತದೆ ಅಂತ ಕ್ವಶನ್ ಕೇಳ್ಬೋದು. ನರ್ಮದಾ ಮೈಕಲ್ ಶ್ರೇಣಿಯ ಅಮರಕಂಟಕದಲ್ಲಿ ಹುಟ್ಟುತ್ತದೆ. ಅಮರಕಂಟಕ. ಓಕೆ, ನದಿ ಹರಿದು ಅರಬ್ಬಿ ಸಮುದ್ರ ಸೇರ್ತದೆ. ಅರಬ್ಬಿ ಸಮುದ್ರ. ಈ ನದಿಗೆ ಪ್ರಮುಖವಾದ 3 ಅಣೆಕಟ್ಟುಗಳು: ಓಂಕಾರೇಶ್ವರ, ಇಂದಿರಾ ಸಾಗರ, ಮತ್ತೊಂದು ಸರ್ದಾರ್ ಸರೋವರ. ಇದರ ಮೇಲೆ ಒಂದು ಎತ್ತರವಾದ ಶಚೇತಿ ಏಕತಾ ಪ್ರತಿಮೆ ಕಂಡುಬರುತ್ತದೆ. ಓಕೆ, ಇದು 182 ಅಡಿ ಎತ್ತರವಾಗಿದೆ. ಇದು ಗೊತ್ತಿಲ್ಲ ಈ ಕ್ವಶನ್ಗೆ. ಹಾಗಾದ್ರೆ ಇಲ್ಲಿವರೆಗೆ ತಪತಿ ನದಿ ಬಗ್ಗೆ ಹೇಳ್ರಿ. ಅದೇ ರೀತಿ ನರ್ಮದಾ ನದಿಯ ಬಗ್ಗೆನೂ ಕೇಳ್ರಿ. ಕೃಷ್ಣಾ ನದಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಕೃಷ್ಣೆ ನದಿ ಗೊತ್ತದ? ಮಹಾಬಳೇಶ್ವರದಲ್ಲಿ ಹುಟ್ಟದ. ಮಹಾಬಳೇಶ್ವರದಲ್ಲಿ ಹುಟ್ಟುತ್ತದೆ ಈ ನದಿ. ಮಹಾರಾಷ್ಟ್ರದ ಯಾವ ಜಿಲ್ಲೆ ಅಂತ ಕೇಳ್ಬೋದು? ಸಾತಾರ ಜಿಲ್ಲೆ ಒಳಗೆ ಈ ನದಿ ಹುಟ್ಟುತ್ತದೆ. ಆದರೆ ಈ ಕೃಷ್ಣಾ ನದಿಗೆ ಪ್ರಮುಖವಾಗಿ ಒಂದು ಜಲಪಾತ ಕಂಡು ಬರುತ್ತದೆ. ಯಾವ ಜಲಪಾತ? ಕೃಷ್ಣಾ ನದಿಗಿರುವ ಪ್ರಮುಖವಾದ ಒಂದು ಜಲಪಾತ ಯಾವುದು ಅಂತ ಪ್ರಶ್ನೆ ಆಗ್ತದೆ. ಆ ಪ್ರಶ್ನೆಗೆ ಪ್ರಮುಖವಾದ ಜಲಪಾತ ಯಾವುದು ಅಂತಂದ್ರೆ ಜಲದುರ್ಗ.
ಯಾವ ಜಲಪಾತ? ಜಲದುರ್ಗ ಜಲಪಾತ ಕಂಡುಬರುತ್ತದೆ. ಓಕೆ, ನೆಕ್ಸ್ಟ್ ಗೋದಾವರಿ. ಗೋದಾವರಿ ಗೋದಾವರಿ ಯಾವ ನದಿ? ಗೋದಾವರಿ ನದಿ. ಈ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತದೆ? ಗೋದಾವರಿ ನದಿ ಪ್ರಮುಖವಾಗಿ ತ್ರಯಂಬಕೇಶ್ವರ. ಎಲ್ಲಿ? ತ್ರಯಂಬಕೇಶ್ವರ. ತ್ರಯಂಬಕೇಶ್ವರದಲ್ಲಿ ಈ ನದಿ ಜನಿಸುತ್ತದೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಈ ನದಿ ಜನಿಸುತ್ತದೆ. ಓಕೆ, ಹಾಗಾದರೆ ಇದೇ